ಕಬ್ಬು ಎಕರೆ ಗಂಟೆ ಕಬ್ಬು ಕಡಿದ್ರು ರೈತರು ಹೊಣ್ಣಂಗಿಲ್ರಿ. ಕಬ್ಬು ಅದವ್ರಿ. ರೈತ ಸಂಘದ ಅಟ್ರು ಬಂದ ಅಧ್ಯಕ್ಷರು ಅದಾರ್ರಿ. ಯಾರ ಇಟ್ಟು ಒರ್ಯಾಡು ಒಬ್ಬರು ರಾಜಕೀಯ ಯಾರು ಒಂದು 3-4 ಮಂದಿ ಅಟ್ಟ ಬಂದಾರ್ರಿ. ಆಯ್ತಾಯ್ತಾಯ್ತು. ಈಗ 25 ದಿನ ಆತ್ರಿ. ಅಲ್ಲ ಈಗ ಆಯ್ತು. ಈಗ ಎಷ್ಟು ಹೊರೆ ಒಂದು ಫ್ಯಾಕ್ಟರಿ ಮಾಲೀಕರಿಗೆ ಎಷ್ಟು ಹೊರೆ ಬೀಳತ್ರಿ? ಯಾರೇ ಹೇಳ್ತಿದ್ರು 300 ಕೋಟಿ 500 ಕೋಟಿ ಹೊರೆ ಬಂದ್ರ ಹೆಂಗ ಮಾಲೀಕರು ಅದನ್ನ ನಿಭಾಯಿಸ್ಕೋತಾರ? ಇಲ್ರಿ ಮೇಡಮ್ ನೋಡ್ರಿ, ನಮ್ಮಲ್ಲಿ 20 ಲಕ್ಷ ಟನ್ ಕಬ್ಬ ಜಗತಾರ್ರಿ. ಒಂದ್ ಫ್ಯಾಕ್ಟ್ರಿ ಅವ್ರು 20 ಲಕ್ಷ ಟನ್ ಕಬ್ಬ ಜಗತಾರ್ರಿ. 200ದಂತೆ ಆದ್ರೆ 40 ಕೋಟಿ ಹೋಗತ್ರಿ. 400 ರೂಪಾಯಿ ಕೊಟ್ರಂದ್ರ 80 ಕೋಟಿ ಹೋಗತ್ರಿ ಅಷ್ಟೇ ರೀ. ಅವ್ರಿಗೇನ 1000 ಕೋಟಿ 200 ಕೋಟಿ 100 ಕೋಟಿನೂ ಹೋಗಲ್ರಿ. ಒಟ್ಟ ಹೋಗಂಗಿಲ್ರಿ. ಈಗ 400 ರೂಪಾಯಿ ಬೆಡ್ಯಾರ ನಮ್ಮ ರಾಜ್ಯಾಧ್ಯಕ್ಷರು. 400 ರೂಪಾಯಿ 3400 ರೂಪಾಯಿ ಕೇಳ್ಯಾರ್ರಿ. ಅವ್ರು 3400 ಕೊಟ್ರು ರೀ. ಈಗ ಇನ್ಕಮ್ ಮಟ ಏನ್ ಅವ್ರು 3000 ಕೊಟ್ಕೋತ ಬಂದಾರಲ್ಲ, ಅದಕ್ಕಿಂತ 80 ಕೋಟಿ ಅಷ್ಟೇ ಹೆಚ್ಚು ಹೋಗತ್ರಿ. ಅವ್ರು ಏನು ಜಾಸ್ತಿ ಹೋಗಂಗಿಲ್ರಿ. ಅವ್ರ 80 ಕೋಟಿ ಎಲ್ಲಾದ್ರೂ ತೆಗಿತಾರ್ರಿ. ರಗಡ್ ತೆಗದಾರ್ರಿ. ಅವ್ರ ರಗಡ್ ತೆಗದಾರ. ಎಷ್ಟ ರಗಡ್ ತೆಗದಾರ ಮೇಡಮ್ರ. ಈಗ ಒಂದ್ ಟನ್ನಿಗೆ 14,000 ರೂಪಾಯಿ ಅವ್ರ ಹೇಳ್ಯಾರ್ರಿ. ಒಂದ್ ಟನ್ನಿಗೆ 14,000 ರೂಪಾಯಿ ಅವ್ರ ಇದ್ ಮಾಡ್ತಾರತ್ರಿ. 14,000 ರೂಪಾಯಿದಾಗ 4,500 ರೂಪಾಯಿ ನಮ್ ಗೌರ್ಮೆಂಟ್ ಕೊಡ್ತಾರ ತಿಳ್ಕೊಂಡ್ರಿ. ಇನ್ನ ಅವ್ರ ತಲೆ 9,500 ರೂಪಾಯಿ ಉಳಿತ್ರಿ. 9,500 ರೂಪಾಯಿದಾಗ ರೀ ಅವ್ರ ನಮಗ್ ಕೊಡೋದು ಎಷ್ಟ್ರಿ? 3,000 ರೂಪಾಯಿ ಕೊಡತ್ತಾರ. ನಾ ಎಷ್ಟು ಉಳಿತ್ರಿ ನಮ್ದ್ರಿ? 6,500 ರೂಪಾಯಿ ಉಳಿತ್ರಿ. 6,500 ಒಳಗ್ರಿ ಅವ್ರ ಕಡ್ಯಾವ್ರಿಗೆ ರೀ ಮತ್ತ ಅವ್ರಿಗೆ ಟ್ರಾನ್ಸ್ಪೋರ್ಟ್ ಟ್ರ್ಯಾಕ್ಟರ್ದವ್ರಿಗೆ ರೀ ಅವ್ರಿಗೆ 1,500 ರೂಪಾಯಿ ಇದ್ದಾಗ್ರಿ. 1,500 ತೆಗೆದ್ರೆ ಎಷ್ಟು ಉಳಿತ್ರಿ? ನಾ 5,000 ರೂಪಾಯಿ ಉಳಿತ್ರಿ. ಒಂದ್ ಟನ್ನಿಗೆ 5,000 ರೂಪಾಯಿ ಲಾಭ ಐತ್ರಿ ಮೇಡಮ್. 5,000ದಾಗ ಲಾಭದಾಗ ರೀ ಅವ್ರ ಕಾರ್ಖಾನ್ಯಾಗ ದುಡಿತಾರಲ್ಲ ರೀ, ಅವ್ರಿಗೆ ಒಂದ್ 2,000 ತೆಗಿರಿ ಟನ್ನಿಗೆ. ನಾ 3,000 ರೂಪಾಯಿ ಲಾಭ ಉಳಿತ್ರಿ. 20,000 ಟನ್ ಅಂದ್ರ ರೀ 600 1,200 ಕೋಟಿ ಆತ್ರಿ. ಎಷ್ಟ್ ಆತ್ರಿ ಮೇಡಮ್? 1,200 ಕೋಟಿ ಅಂದ್ರ ರೀ ಒಂದ್ ವರ್ಷಕ್ಕಲ್ರಿ, ಒಂದ್ ವರ್ಷಕ್ಕೆ 2 ಫ್ಯಾಕ್ಟ್ರಿ ಕಟ್ತಾರ. ಮತ್ ಕಟ್ಲಾರ್ದೇನ್ ಮತ್ ಸಾಲ ಮಾಡಿ ಮೇಡಮ್ರ. ಈಗ ನಾವು ಎಕರೆಕ್ 30 ಟನ್ ಕಬ್ಬು ಬೆಳಿತೀವ್ರಿ. 30 ಟನ್ ಅಂದ್ರೆ 3,000 ಅಂದ್ರ 90,000 ರೂಪಾಯಿ ಆತ್ರಿ. 90,000 ರೂಪಾಯಿದಾಗ ನಾವು 50,000 ರೂಪಾಯಿ ಖರ್ಚಾಗಿರ್ತೈತ್ರಿ. ನಾವು ಮನ್ಯಾಗಿನ ಮಕ್ಳ ಹೆಂಡ್ರ ದವಾಖಾನಿ ಇದನ್ನ ನಾವು ಒಂದ್ ಮದ್ವಿ ಮಾಡ್ಬೇಕಾದ್ರ ಮೇಡಮ್ ಈಗ 8 ಲಕ್ಷ ರೂಪಾಯಿ ರೀ. ನಮ್ ಪೌಣ್ಯಾಗ ಒಂದ್ ಮದ್ವಿ ಮಾಡಿದ್ರಿ, ಬರೀ ಸಿಂಪಲ್ ಮಾಡಿದ್ರಿ 8 ಲಕ್ಷ ರೂಪಾಯಿ ಖರ್ಚಾತ್ರಿ. 8 ಲಕ್ಷ ರೂಪಾಯಿ ನಾವು ದುಡಿಬೇಕಾದ್ರೆ ಎಷ್ಟು ವರ್ಷ ದುಡಿಬೇಕು? ಅದಿಲ್ರಿ, ಅವ್ರಿಗೆ 4 ತೊಲಿ ಹಾಕಿದ್ರಿ ಬಂಗಾರ. 4 ತೊಲಿ ಅಂದ್ರೆ 4 ಲಕ್ಷ. ತಾಳಿ 1 ಲಕ್ಷ ಹೊಂಟೈತಿ. ಮತ್ತಿನ್ ನಾವ್ ಬದುಕುದ ಹೆಂಗ್ರಿ ಮೇಡಮ್ರ? ಈಗ ನಮ್ದು ಗ್ಯಾಂಗ್ ಐತ್ರಿ. ಕಬ್ಬ ವರ್ಷ 1,000 ಟನ್ ಕಬ್ಬ ಜಗ್ತೀರಿ. ಹಾ ರೀ, ಇದನ್ನ ಬೆಳಿಲಾರ್ದ ಇದ ಬರಬರ್ರಿ ಮೇಡಮ್. ಮಾಡತ್ತಿದ್ರಿ ಎಲ್ಲಾರು ಬದುಕಲತ್ ನಾವು ಬೆಳೆಯತ್ತಿದ್ರಿ. ಮತ್ತೆಲ್ಲ ಬೆಳಕ್ ನಾವ್ ಬೆಳಕ್ ರೈತರ ಬೆಳಕ್ ಏನ್ರಿ ಜಗತ್ ಎಂತದತ್ರಿ? ಹೆಂಗು ಸಕ್ಕರೆ ತಿಂದು ಬಾಳ ರೋಗ ಬರ್ತಿದಾವ್ರಿ ಜನ. ಸಕ್ಕರೆ ಒಂದ ಬರ್ತೈತೇನ್ರಿ ಮೇಡಮ್? ಕಬ್ಬಿನಿಂದ ಸಕ್ಕರೆ ಒಂದ ಬರ್ತೈತೇನ್ರಿ? ಗೌರ್ಮೆಂಟ್ ಎಷ್ಟು ಲಾಭ ಐತಿ ಅವ್ರ ತಲಿ ಮುಟ್ಕೊಂಡ್ ಹೇಳ್ಬೇಕ್ರಿ ಅವ್ರು. ಈ ಕಬ್ಬದಿಂದ ಇದಕ್ ನಮ್ಗ್ ಲಾಭ ಇಲ್ಪ, ಕಬ್ಬ ಬೆಳಿಬೇಡ್ರಿ. ಹಾ ಮೇಡಮ್, ಒಂದು ರಾಜ್ಯ ಸರ್ಕಾರಕ್ಕೆ ಒಂದು ಖಡಕ್ ಎಚ್ಚರಿಕೆ ಕೊಡ್ತೀನಿ. ರೈತ ಒಂದ್ ವೇಳೆ ಏನಾದ್ರೂ ಬಿಕ್ಕಿದ್ರೆ ಇಡೀ ಜಗತ್ತೇ ಬಿಕ್ಕುತ್ತೆ ಅಂತಕ್ಕಂಥ ಒಂದು ಮಾತನ್ನ ಹೇಳ್ತೀನಿ. ಯಾಕಪ್ಪ ಅಂತಂದ್ರೆ ಪ್ರತಿ ಜಿಲ್ಲೆ, ಪ್ರತಿ ಹಳ್ಳಿ, ಪ್ರತಿ ರೈತ ಕೂಡ ಇವತ್ತು ಬೀದಿ ಬಂದು ಸ್ಟ್ರೈಕ್ ಅನ್ನ ಮಾಡ್ತಾ ಇದ್ದಾನೆ. ಯಾಕೆ ಮಾಡ್ತಾ ಇದ್ದಾನೆ ಅಂತಂದ್ರೆ ರೈತ ಬೆಳೆದ ಬೆಳೆಗೆ ನಿಜವಾದ ಬೆಲೆ ಸಿಗ್ತಾ ಇಲ್ಲ. ಯಾಕಂತಂದ್ರೆ ಫ್ಯಾಕ್ಟರಿ ಮಾಲಕರು ಪ್ರತಿ ವರ್ಷ ರೈತರಿಂದ ಕಬ್ಬನ್ನು ತೆಗೆದುಕೊಂಡು ಪ್ರತಿ ವರ್ಷ ಒಂದೊಂದು ಫ್ಯಾಕ್ಟರಿಯನ್ನು ಫ್ಯಾಕ್ಟರಿಯನ್ನು ಕಟ್ತಾ ಇದ್ದಾನೆ. ಅದಕ್ಕಾಗಿ ರಾಜ್ಯ ಸರ್ಕಾರ ಅದಕ್ಕೆ ಎಚ್ಚೆತ್ತುಕೊಂಡು ಸಕ್ಕರೆ ಸಚಿವರು ಎಲ್ಲ ಫ್ಯಾಕ್ಟರಿ ಮಾಲಕ ಅಲ್ರಿ ಸರ್. ಫ್ಯಾಕ್ಟರಿ ಮಾಲಕರು ಬಿಡ್ರಿ, ಈಗ ಸಕ್ಕರೆಗಂತ ಹೇಳಿ ಕಬ್ಬಿಗಂತ ಹೇಳಿ ಒಬ್ರು ಸಚಿವರು ಅದಾರ. ಯಾಕಂದ್ರ ಸಕ್ಕರೆ ಬರೋದು ಕಬ್ಬಿಂದ, ಹೌದಿಲ್ರಿ ಸರ್? ಸೊ ಅದಕ್ಕೆ ಅಂತ ಒಬ್ರು ಸಚಿವರು ಅದಾರ, ಹೌದಿಲ್ರಿ ಸರ್? ಸೊ ಅದಕ್ಕೆ ಅಂತ ಒಬ್ಬ ಸಚಿವರು ಇರುವಾಗ ಅವ್ರು ಯಾಕೆ ಬಂದಿಲ್ಲ? ಕಾನೂನು ಸಚಿವರು ಎದಕ್ ಬಂದ್ರು? ಅದ ಯಾಕೆ ಬಂದಿಲ್ಲ ಅನ್ನೋದು ಅವ್ರಿಗೆ ಗೊತ್ತು ಮೇಡಮ್ ರೀ. ನಾವು ಹೇಳಕ್ ಆಗಂಗಿಲ್ಲ. ಭಯ ಏನಿಲ್ರಿ ಮೇಡಮ್ ರೀ, ಭಯ ಏನಿಲ್ರಿ. ನೋಡ್ರಿ, ಯಾಕೆ ಬಂದಿಲ್ಲ ಏನ್ ಬಂದಿಲ್ಲ ಅವ್ರ ತಿಳ್ಕೊಬೇಕ್ರಿ.
ತಿಳ್ಕೊಂಡ ನಮಗೆ ಹೇಳ್ಬೇಕಾಗಿದ್ದ ಅವಶ್ಯಕತೆ ಅವರಲ್ಲೇ ಐತ್ರಿ ಅದು. ಈಗ ನೋಡ್ರಿ ಈಗ ಎಲ್ಲ ಒಂದ್ ನಿಮಿಷ ತಡ್ರಿ. ಈಗ ಒಂದ್ ಕಡೆ ಅರಣ್ಯ ನಾಶ ಆಯ್ತಂದ್ರೆ ಯಾರನ್ನ ಪ್ರಶ್ನೆ ಮಾಡ್ತೀವಿ? ಅರಣ್ಯ ಸಚಿವರನ್ನ. ಇದು ಮಹಿಳೆಯರ ವಿಚಾರದಲ್ಲಿ ಏನಾದ್ರೂ ತೊಂದರೆ ಆಯ್ತಂದ್ರೆ ಯಾರನ್ನ? ರಾಜ್ಯದಲ್ಲಿ ಅಶಾಂತಿ ಕಾನೂನು ಸುವ್ಯವಸ್ಥೆ ತೊಂದರೆ ಆದ್ರೆ ಅಲ್ಲ, ಗೃಹ ಸಚಿವರು. ಅದೇ ರೀತಿ ಸಕ್ಕರೆ ಈ ಕಬ್ಬಿ ಹೋರಾಟಗಾರರು ಬೆಲೆ ಕೇಳುವ ಸಂದರ್ಭದಲ್ಲಿ ಯಾರನ್ನ ಕೇಳ್ತೀವಿ? ಸರ್ಕಾರದ ತಪ್ಪಲ್ರಿ, ಸರ್ಕಾರದ ತಪ್ಪ್ರಿ. ಮನ್ಯಾಗ ಮಕ್ಕೊಂಡಾರು, ಚಳಿ ಐತಲ್ರಿ, ಅದಕ್ಕೆ ಸರ್ಕಾರದ ತಪ್ಪಲ್ರಿ. ಇಲ್ಲಿ 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 ಹೋರಾಟ ಎತ್ತರದ ನಡಿ ಐತ್ರಿ, ಕಬ್ಬಿನ ಹೋರಾಟ ನಡಿ ಐತ್ರಿ. ಅವ್ರು ಯಾರನ್ನ ಕರ್ಸ್ಬೇಕಾಗಿತ್ರಿ? ಇಲ್ಲಿ ಕಳ್ಸ್ಬೇಕು ಯಾರನ್ನಾಗಿತ್ರಿ? ಸಕ್ಕರೆ ಸಚಿವ ಕರ್ಸ್ಬೇಕ್ರಿ. ಅವ್ರು ಯಾರು ಕಳಿಸ್ಯಾರ್ರಿ? ಎಚ್ ಕೆ ಪಾಟೀಲ್ ಕಳಿಸಿದಾರ್ರಿ, ಕಾನೂನು ಸಚಿವರು ಕಳಿಸಿದಾರ್ರಿ. ಅದು ತಪ್ಪ ಯಾರದ್ರಿ? ಸರ್ಕಾರದಿಲ್ರಿ. ರೇಟ್ ನಮಗ್ ಬೇಕು. ಅಲ್ಲ, ದೊಡ್ಡ ದೊಡ್ಡ ಭಾಷಣ ಬಿಗಿಯುವಂತ ಸಿದ್ದರಾಮಯ್ಯನವರು, ದೊಡ್ಡ ದೊಡ್ಡ ಭಾಷಣ ಬಿಗಿಯುವಂತ ಸಿದ್ದರಾಮಯ್ಯನವರು ಮತ್ತು ಮುಖ್ಯಮಂತ್ರಿಯಾಗಿ ಕನಸು ಕಾಣ್ತಾ ಇರುವಂತ ಡಿ ಕೆ ಶಿವಕುಮಾರ್ ಅವರು ಸಕ್ಕರೆ ಸಚಿವರು ಹೋಗ್ರಿ ಅಲ್ಲಿ ಅಂತ ಯಾಕೆ ಕಳ್ಸಲ್ಲ? ನೋಡ್ರಿ ಮೇಡಮ್, ಈಗಾದ್ರೂ ಕಾಲ್ ಮಿಂಚಿಲ್ಲ. ಸಕ್ಕರೆ ಸಚಿವರು ನಾಳೆ ಆದ್ರೂ ಬರ್ಬೋದಂತ ಆಸೆ ಇದೆ. ಈಗ ಎಲ್ಲ ಕಾರ್ಖಾನೆ ಮಾಲೀಕರು ರೈತರ ಪರವಾಗಿ 3500 ರೂಪಾಯಿ ಬಿಲ್ಲನ್ನ ಘೋಷಣೆ ಮಾಡಬೇಕಂತ ಎಲ್ಲ ಫ್ಯಾಕ್ಟರಿ ಮಾಲಕರಿಗೆ ಹಾಗೂ ಕೇಂದ್ರ ಸರ್ಕಾರಕ್ಕೆ, ರಾಜ್ಯ ಸರ್ಕಾರಕ್ಕೆ ಕೈ ಮುಗಿದು ಬೇಡಿಕೊಳ್ಳುತ್ತೇನೆ. ಇಷ್ಟನ್ನ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ ಮೇಡಮ್.